ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ನನ್ನ ಈ ಗುರುಲೋಕ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನನ್ನ ಈ ವ್ಲಾಗಲ್ಲಿ ನನ್ನ ಪರಿಚಯ ಮತ್ತು ಹಾಗೂ ನಾನು ಏನೀಗ ಪ್ರಸ್ತುತ ವರ್ಕ್ ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ ಈ ಕಂಪನಿಯಲ್ಲಿ. ನನ್ನ ಕೊನೆಯ ದಿನ ಅದೆಲ್ಲ ಹೇಗಿರುತ್ತೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ನಾನು ಪೀಚ್ ಎರಡನ್ನೂ ಇವತ್ತು ನಾನು ಬಿಟ್ಟು ಹೋಗ್ತಾ ಇದ್ದೀನಿ. ಅದರ ಒಂದು ವಿಡಿಯೋ ಆಗಿ ನಿಮ್ಗೆ ಸಿಗುತ್ತೆ. ಫಸ್ಟ್ ಆಫ್ ಆಲ್ ನನ್ನ ಪರಿಚಯ, ನನ್ನ ಹೆಸರು ಗುರುಪ್ರಸಾದ್. ನಾನು ಒಬ್ಬ ಮೆಕ್ಯಾನಿಕಲ್ ಡಿಸೈನ್ ಇಂಜಿನಿಯರ್. ಏನು ಡಿಸೈನ್ ಮಾಡ್ತೀನಿ ಅಂತ ಕೇಳಿದ್ರೆ, ಐ ಟಿ ರಿಲೇಟೆಡ್ಸ್ ಏನು ನಿಮ್ಮ ಎಕ್ವಿಪ್ಮೆಂಟ್ಸ್ ಇದೆಯಲ್ಲ, ಅದು ಕೂಲಿಂಗ್ ಸಿಸ್ಟಮ್ ಆಗಿ, ಮತ್ತು ಅದರ ಶೀಟ್ ಮೆಟಲ್ಸ್ ಎಲ್ಲ ಬರುತ್ತೆ, ಸ್ಟ್ರಕ್ಚರ್ಸ್ ಎಲ್ಲ ಬರುತ್ತೆ, ಅದ್ರ ಮೇಲೆ ನಾನು ವರ್ಕ್ ಮಾಡ್ತಿದ್ದೀನಿ. ಎನ್ಕ್ಲೋಸರ್, ಐ ಟಿ ರ್ಯಾಕ್ಸ್ ಆ ಥರದ ಮೇಲೆ ಡಿಸೈನ್ ಮಾಡ್ತಿದ್ದೀನಿ. ಇದು ನನ್ನ ಪ್ರೊಫೆಷನಲ್ ವರ್ಕ್ ಬಗ್ಗೆ ನಿಮ್ಗೆ ಇಂಟ್ರೊಡಕ್ಷನ್. ಪ್ರಸ್ತುತ ನಾನು ಯಾವ ಕಂಪ್ನಿ ಕೆಲಸ ಮಾಡ್ತೀನಿ ಅದನ್ನು ನಾನು ಮುಂದೆ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ನನ್ನ ಇಂಟ್ರೆಸ್ಟ್ ಬಂದು ಮತ್ತು ನನ್ನ ವಿಡಿಯೋಸ್ ಯಾವುದ್ರ ಬಗ್ಗೆ ಇರುತ್ತೆ ಅಂದರೆ, ಒಂದು ನಾನು ಟ್ರಾವೆಲ್ ಅಂದರೆ ತುಂಬ ಇಷ್ಟ, ತುಂಬ ಟ್ರಾವೆಲ್ಸ್ ಮಾಡಿದ್ದೀನಿ. ಬಟ್ ಅದು ಯಾವುದನ್ನು ನಾನು ವ್ಲಾಗಲ್ಲಿ ಹೇಳ್ಕೊಂಡಿಲ್ಲ. ಹಾಗಾಗಿ ನೆಕ್ಸ್ಟ್ ನಾನು ಏನು ಟ್ರಾವೆಲ್ ಮಾಡ್ತೀನಿ ಅದ್ರ ಬಗ್ಗೆ ಎಲ್ಲ ಟ್ರಾವೆಲಿಂಗ್ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ನಿಮ್ಮದು ಯಾವ ಡಿಫ್ರೆಂಟ್ ಜಾಗಗಳಿಗೆ, ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ. ಸೆಕೆಂಡ್ ಬಂದು ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೆಲವೊಂದು ಅನಿಸ್ತಾ ಇತ್ತು, ಈ ಇನ್ಫಾರ್ಮೇಷನ್ ಬೇರೆಯವ್ರಿಗೂ ಹೇಳ್ಬೇಕಲ್ಲ ಅಂತ. ಹಾಗಾಗಿ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಮತ್ತು ಹಾಗೆ ಇನ್ನು ಕೆಲವು ಬಿಟ್ಟು ಎಂಟರ್ಟೈನ್ಮೆಂಟ್ಸ್ ಸ್ವಲ್ಪ ಬರಿತೀನಿ, ಸ್ವಲ್ಪ ಏನೋ ರೈಟಿಂಗ್ ಗಿಟಿಂಗ್ ಆ ಥರದ್ದೆಲ್ಲ ಬರಿತೀನಿ, ಏನೋ ಆ ಥರದ ಖುಷಿಯ ಕೊಡುವಂಥದ್ದು. ನೋಡ ಇನ್ನೂ ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು ನನ್ನ ಕಡೆ. ಇದು ನನ್ನ ಗುರು ಲೋಕ ಅಂತ ಇಟ್ಟಿದ್ದೀನಿ. ಈ ಲೋಕದಲ್ಲಿ ನಿಮ್ಗೆ ಏನೇನೆಲ್ಲ ಸಿಗುತ್ತೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಅಷ್ಟೇ, ಬನ್ನಿ ಇವಾಗ ನನ್ನ ಆಫೀಸ್ ನನ್ನ ಕೊನೆಯ ದಿನದ ಹೇಗಿರುತ್ತೆ ಏನು ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ವೆಲ್ಕಮ್. ಬರೋಣೇನ್ರಪ್ಪ. ಇದು ನನ್ನ ರೆಸಿಗ್ನೇಷನ್ ಲೆಟರು. ಹಾಗೆ ಮತ್ತು ಲ್ಯಾಪ್ಟಾಪಲ್ಲಿ ಹ್ಯಾಂಡ್ ಓವರ್ ಮಾಡಿದೆ. ಹ್ಯಾಂಡ್ ಓವರು ಮಾಡಬೇಕಾಗಿದ್ದು ಐ ಟಿ ಟೀಮ್ ಹತ್ರ ಹೋಗಿ ಲ್ಯಾಪ್ಟಾಪಲ್ಲಿ ಹ್ಯಾಂಡ್ ಓವರ್ ಮಾಡಿ ಶಟ್ ಡೌನ್ ಮಾಡಿ ಕೊಟ್ಟು ಬಂದೆ. ಲ್ಯಾಪ್ಟಾಪ್ ಹ್ಯಾಂಡ್ ಓವರ್ ಆದಮೇಲೆ ಇದು ಇನ್ನೊಂದು ಯೂನಿಟ್ ಇದೆ ನಮ್ಮದೇ ಸ್ನೈಡರ್ದು. ಅಲ್ಲಿ ಬಂದು ನಾನು ಐ ಡಿ ಕಾರ್ಡ್ಸು ರಿಮೈನಿಂಗ್ ಅದ್ರದ್ದೆಲ್ಲ ಇತ್ತಲ್ಲ ಅದೆಲ್ಲ ಪ್ರೊಸೀಜರ್ ಇಲ್ಲಿ ಮುಗಿಸ್ಕೊಂಡು, ಇದು ಗೈಸ್ ನಾನು ಕುಂತ್ಕೊಂತಿದ್ದ ಜಾಗ. ಇದು ಈಗೆಲ್ಲ ನಮ್ಮ ಟೀಮಲ್ಲಿ ಕುಂತ್ಕೊಂಡಿದ್ದು ಆ ಕಡೆ. ಇದು ನಮ್ಮ ಆಫೀಸ್ ಆಗಿತ್ತು ಒಳಗಡೆ. ಸುಮ್ಮನೆ ಆದರೆ ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ, ಇಲ್ಲ ಅಂದಿಲ್ಲ. ಕಣ್ಣನ ಮಕ್ಕಳು ಬ್ಯಾಗ್ ವಹಿಸ್ಕೊಂಡ್ರು. ಬರೋಣೇನ್ರಪ್ಪ. ನಾನು ಇಷ್ಟು ದಿನ 11 ಮಂತ್ಸ್, ಆಲ್ಮೋಸ್ಟ್ 12 ಮಂತ್ಸ್ ಅನ್ಸುತ್ತೆ ವರ್ಕ್ ಮಾಡಿದಂಥ ಜಾಗ ಇದು. ಒಳ್ಳೆ ಮೆಮೊರಿ ಇದೆ, ಹಾಗೆ ಒಳ್ಳೆ ಪೀಪಲ್ಸ್ ಇದ್ದಾರೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಅಲ್ಲಿಂದ ಬಂದು ನಾನು ಪಿ ಜಿಗೆ ಬಂದಿದ್ದೀನಿ ಇವಾಗ. ಗೈಸ್ ಆಲ್ಮೋಸ್ಟ್ ನಿಯರ್ 10 ಮಂತ್ಸ್ 11 ಮಂತ್ಸ್ ಈ ಪಿ ಜಿಲಿದ್ದೆ, ನಮ್ಮ ರೂಮ್. ಬಟ್ ಇವಾಗ ಇದು ನನ್ನ ಬೆಡ್ ಆಗಿತ್ತು. ಇವಾಗ ನಮ್ಮ ಕಬೋರ್ಡ್ ತೋರಿಸ್ತಿದ್ದೀನಿ. ಇವಾಗ ಈ ರೂಮ್ನ ಬಿಟ್ಟು ಹೋಗ್ಬೇಕಾಗಿರೋ ಸಮಯ. ಕಡೆ ಏನಿದ್ದ ಲೇಡೀಸ್ ಪಿ ಜಿ. ಓಕೆ ಗೈಸ್, ನಾವು ಇವಾಗ ರೂಮ್ನ ಬಿಟ್ಟು ಹೋಗುವಂಥ ಸಮಯ. ತುಂಬ ಮೆಮೊರೀಸ್ ಇದೆ ನಮ್ಮಿದ್ರಲ್ಲಿ.
ಅಂತೂ ಲಿಫ್ಟ್ ನಾನು. ಓಕೆ ಫ್ರೆಂಡ್ಸ್, ಸಿಗೋಣ, ಬಾಯ್. ಗಾಡಿಯೆಲ್ಲ ತೊಗೊಂಡಿದ್ದಾಯಿತು. ಹೌದಾ, ಲಾಸ್ಟ್ ಒನ್ ಟೈಮ್ ಬಾಯ್ ಫಾರ್ ಎವ್ರಿಥಿಂಗ್. Lift is coming down. ಗೈಸ್, ನನಗೆ ಇವೆಲ್ಲ ನನ್ನ ಆಫೀಸ್ನ ಎಲ್ಲರೂ ನನಗೆ ನನ್ನ ಟೀಮ್ಸ್ ಅವರು ಕೊಟ್ಟಿರೋಂಥ ಗಿಫ್ಟ್ಗಳು. ಮೊದಲನಾಗೆ ಬಂದು ವಾಚು, ನೈಸ್ ವಾಚು, ಟೈಟಾನ್ದು. ನನಗೂ ಅನಲಾಗ್ ವಾಚ್ ಒಂದು ಇಷ್ಟ ಇತ್ತು, ಕೊಡಿಸಿದ್ದಾರೆ, ತುಂಬ ಚೆನ್ನಾಗಿದೆ ಅದು. ಹಾಗೆ ಒಂದು ಫೇಸ್ ವಾಶು ಮತ್ತು ಇದು ಟೈಟನ್ ವಾಚ್ ಬಂದುಬಿಟ್ಟು ಫುಲ್ ಟೀಮಿಂದ ಕೊಡಿಸಿರೋದು, ಎಲ್ಲರೂ ಇದು ಮಾಡಿ, ಅದು ನೆನಪಿನ ಕಾಣಿಕೆ. ಇದು ಬಂದ್ಬಿಟ್ಟು ನನ್ನ ಕೊಲಿಗೊಬ್ಳು, ನನ್ನ ಓಲ್ಡ್ ಕಂಪ್ನಿಯಿಂದ ಕೊಲಿಗಿದ್ದಾರೆ, ಅವಳು ಒಂದು ಇದನ್ನು ಕೊಡಿಸಿರೋದು, ಫೇಸ್ ವಾಶು ಮತ್ತು ಸನ್ಸ್ಕ್ರೀನು. ಹಾಗೆ ನನ್ನ ಫೇವ್ರೇಟ್ ಸರ್ ಬಂದುಬಿಟ್ಟು ಅವ್ರು ನನಗೆ ಒಂದು ಪವರ್ ಬ್ಯಾಂಕ್ ಕೊಟ್ಟಿದ್ದಾರೆ. ತುಂಬ ಟ್ರಾವೆಲ್ ಮಾಡ್ತಾ ಯೂಸ್ ಮಾಡಿ, ತುಂಬ ನಿನಗೆ ಹೆಲ್ಪ್ ಆಗುತ್ತೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಟೀಮ್. ಆ್ಯಂಡ್ ಇದು ಬಂದುಬಿಟ್ಟು ಫೈನಲಿ ನನ್ನ ಆ ಕಡೆ ಈ ಕಡೆ ಕುಂತ್ಕೊಂತಾರೆ ಇಬ್ಬರು ಬೆಸ್ಟ್ ಫ್ರೆಂಡ್ಸು, ಅವರು ನನಗೆ ಕೊಟ್ಟಿರೋಂಥ ಶರ್ಟ್. ಇದು ತುಂಬ ಚೆನ್ನಾಗಿದೆ. ಯಾವುದು ಲಿವಿಸ್ ಇರಬೇಕು, ಬ್ರ್ಯಾಂಡೆಲ್ಲ ಮುಖ್ಯ, ಬಟ್ ಅವ್ರು ಲವ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಗಾಯ್ಸ್, ಇದೆಲ್ಲ ಕೊಟ್ಟಿದ್ದಕ್ಕೆ ನಿಮಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು, ಈ ನೆನಪಿನ ಕಾಣಿಕೆಗಳನ್ನು ನೀಡಿದ್ದಕ್ಕಾಗಿ. ಇದಾಗಿತ್ತು ಗಾಯ್ತು ನಮ್ಮ ಕೊನೆ ದಿನದ ಆಫೀಸ್ ಮತ್ತು PGಯ ಕ್ಷಣಗಳು. ಮುಂದೆ ಈ ಅಧ್ಯಾಯ ಮುಗ್ದಿದೆ, ಮುಂದಿನ ಅಧ್ಯಾಯ ಶುರುವಾಗ್ತಾ ಇದೆ ಈಗ. ಅದು ಹೇಗಿರುತ್ತೆ, ನನ್ನ ಮುಂದಿನ ಕೆಲಸ ಎಲ್ಲಿ, ಖಂಡಿತ ಅಂತೂ ಮುಂದಿನ ಕೆಲಸದ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು ಹಿಂಟ್ ಏನಪ್ಪ ಅಂದರೆ, ಅದು ಬೆಂಗಳೂರು ಅಥವಾ ಕರ್ನಾಟಕ ಅಲ್ಲ, ಅದು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಒಬ್ಬ ಬೆಂಗಳೂರು ಪಕ್ಕ ಲೋಕಲ್ ಹುಡುಗ ಸ್ಟೇಟ್ ಬಿಟ್ಟು ಹೊರಗಡೆ ಹೋಗ್ತಿದ್ದಾನೆ. ಅದು ಹೇಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಅಲ್ಲಿರೋ ಕಲ್ಚರ್ಸ್ ಬಗ್ಗೆ ಅದನ್ನೆಲ್ಲ, ಮತ್ತು ಅಲ್ಲಿಗೆ ನಾನು ನೋಡ್ಬೇಕಾಗಿರೋ ಅನ್ಕೊಂಡಿರೋ ಪ್ಲೇಸ್ಗಳು ಮತ್ತು ಇನ್ನು ಯಾವ ಪ್ಲೇಸ್ಗಳು ಅದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ ಜರ್ನಿ ಹೇಗಿರುತ್ತೆ, ಸೊ ಮುಂದೆ ಸ್ಟೇಟಿಂದ ಸ್ಟೇಟ್ ಹೋಗೋದು, ಆ ಭಾಷೆ, ಅದ್ರ ಬಗ್ಗೆ ಎಲ್ಲ ಅದನ್ನ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ. ಏನಾದರೂ ಇಂಪ್ರೂವ್ಮೆಂಟ್ಸ್ ಪಾಯಿಂಟ್ಸ್ಗಳಿದ್ರೆ ಆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಎಲ್ಲಿಗೆ ಹೋಗ್ತಿರ್ಬೋದು ಔಟ್ ಆಫ್ ಸ್ಟೇಟ್ ಅನ್ನೋದನ್ನ ಗೆಸ್ ಮಾಡಿ. ಆಲ್ಮೋಸ್ಟ್ ಗೊತ್ತಿರುತ್ತೆ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಯಾವ ಸ್ಟೇಟಿಗೆ ಹೋಗ್ಬೋದು ಅಂತ, ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ, ಗೆಸ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು, ಮುಂದಿನ ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗ್ತವೆ. ಇದಾಗಿತ್ತು ಗೈಸ್ ಈ ವ್ಲಾಗು. ಮುಂದೆ ಹೊಸ ಲಾಗ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವಂದನೆಗಳು.